Welcome to Acharya English. Get ready to master English with quick notes and easy explanations. Poem Sympathy. Read the story given below and suggest a suitable title to it. A sweet little girl sees a thin little bird in a park. She is filled with sympathy for the little bird. She thinks that the bird must be feeling very cold since it has no clothes. The bird too feels deep sympathy for the little girl. The bird thinks that the little girl does not have a single feather on her body, so she must be feeling very cold. Thus, both the little girl and the little bird shiver thinking of each other's pain. ಇಲ್ಲಿ ಕೊಟ್ಟಿರುವಂತಹ ಚಿಕ್ಕದಾದ ಸ್ಟೋರಿಗೆ ನಾವು ಸೂಟಬಲ್ ಆಗಿರೋ ಒಂದು ಟೈಟಲನ್ನು ಕೊಡಬೇಕು. ಒಮ್ಮೆ ಒಬ್ಬ ಹುಡುಗಿ ಪಾರ್ಕ್ನಲ್ಲಿ ಚಿಕ್ಕದಾದ ಒಂದು ಪಕ್ಷಿಯನ್ನು ನೋಡ್ತಾಳೆ. ಅವಳಿಗೆ ಅದರ ಬಗ್ಗೆ ಕಾಳಜಿ ಬರುತ್ತೆ. ಅವಳು ಅಂದ್ಕೋತಾಳೆ ಈ ಪಕ್ಷಿಗೆ ತುಂಬ ಕೋಲ್ಡ್ ಆಗ್ತಿರಬೇಕು, ಯಾಕಂದರೆ ನಮ್ಮ ರೀತಿ ಅದಕ್ಕೆ ಬಟ್ಟೆ ಇರೋದಿಲ್ಲ. ಅದೇ ರೀತಿ ಆ ಬರ್ಡ್ ಕೂಡ ಇವಳನ್ನು ನೋಡ್ತಾ ಇರುತ್ತೆ. ನನ್ನ ಹಾಗೆ ಇವಳಿಗೆ ಪುಕ್ಕ ಗರಿ ಇರೋದಿಲ್ಲ, ಇವಳಿಗೆ ತುಂಬ ಕೋಲ್ಡ್ ಆಗ್ತಿರಬೇಕು ಅಂತ. ಹೀಗೆ ಒಬ್ಬರಿಗೊಬ್ಬರು ಇಬ್ಬರ ಬಗ್ಗೆನೂ ಯೋಚನೆ ಮಾಡ್ತಾ ಅವರು ಪಾರ್ಕ್ನಲ್ಲಿ ನಡಗ್ತಾ ಆ ಸಮಯನ ಕಳೀತಾರೆ. ಇದಕ್ಕೆ ಸೂಟಬಲ್ ಆಗುವಂತಹ ಟೈಟಲ್ ಅಂದರೆ ದ ಟೂ ಕೈಂಡ್ ಹಾರ್ಟ್ಸ್. Next. Now let us read the poem Sympathy. I lay in sorrow, deep depressed, my grief a proud man heard. His looks were cold, he gave me gold, but not a kindly word. ನಾನೊಮ್ಮೆ ತುಂಬ ಸಂಕಟದಲ್ಲಿ ಖಿನ್ನತೆಗೊಳಗಾಗಿ ದುಃಖವನ್ನು ಪಡ್ತಾ ಇದ್ದೆ. ನನ್ನ ದುಃಖ ಒಬ್ಬ ತನ್ನ ಬಗ್ಗೆ ತನಗೆ ಗರ್ವ ಇರುವಂತಹ ವ್ಯಕ್ತಿ ಕೇಳಿಸ್ಕೊಳ್ತಾನೆ. ಆದರೆ ಅವನು ನೋಡೋದಕ್ಕೆ ಕಟುವಾಗಿದ್ದ. ಅವನು ನನಗೆ ಗೋಲ್ಡನ್ನು ಕೊಟ್ಟ, ಆದರೆ ಒಂದು ಮಾತು ಅವನು ಆಡಲಿಲ್ಲ. ಮೈ ಸಾರೋ ಪಾಸ್ಟ್, ಐ ಪೇಯ್ಡ್ ಹಿಮ್ ಬ್ಯಾಕ್ ದ ಗೋಲ್ಡ್ ಹಿ ಗೇವ್ ಟು ಮೀ, ದೆನ್ ಸ್ಟುಡ್ ಎರೆಕ್ಟ್ ಆ್ಯಂಡ್ ಸ್ಪೋಕ್ ಮೈ ಥ್ಯಾಂಕ್ಸ್ ಆ್ಯಂಡ್ ಬ್ಲೆಸ್ಡ್ ಹಿಸ್ ಚಾರಿಟಿ. ನನ್ನ ದುಃಖ ಎಲ್ಲ ಸರಿ ಹೋಯಿತು, ನನ್ನ ಕಷ್ಟಗಳು ದೂರ ಆಯಿತು. ಆದ್ದರಿಂದ ನಾನು ಅವನ ಬಳಿ ಹಿಂತಿರುಗಿ ಅವನು ಕೊಟ್ಟಿದ್ದಂತಹ ಗೋಲ್ಡನ್ನು ವಾಪಸ್ ಕೊಟ್ಟೆ. ಅವನ ಮುಂದೆ ನೇರವಾಗಿ ನಿಂತು ನನ್ನ ಧನ್ಯವಾದಗಳನ್ನು ಅವನಿಗೆ ಹೇಳಿದೆ. ಹಾಗೆ ಬಾಯಿ ತುಂಬ ಅವನನ್ನು ಹೊಗಳಿ ಆಶೀರ್ವದಿಸಿ ಬಂದೆ. I lay in want and grief and pain. A poor man passed my way. He bound my head. He gave me bread. He watched me night and day. ಮತ್ತೊಮ್ಮೆ ನಾನು ಸಂಕಟದಲ್ಲಿ, ತುಂಬ ಕಷ್ಟದಲ್ಲಿ, ನೋವಲ್ಲಿ ಇದ್ದೆ. ಇದನ್ನು ಒಬ್ಬ ಬಡವ ಕೇಳಿಸ್ಕೊಳ್ತಾನೆ. ನನ್ನ ಹತ್ತಿರ ಹೋಗುವಾಗ ಅವನು ನನ್ನ ತಲೆಯನ್ನು ನೇವರಿಸ್ತಾನೆ. ಅವನ ಹತ್ರ ಇದ್ದ ಬ್ರೆಡ್ಡನ್ನೇ ನನಗೆ ಕೊಡ್ತಾನೆ. ಅವನ ಹತ್ರ ಇಲ್ಲವಾದರೂ ಕೂಡ ಅವನಿಗೆ ಅಂತ ಇದ್ದಂತಹ ಬ್ರೆಡ್ಡನ್ನೇ ನನಗೆ ಕೊಡ್ತಾನೆ. ಹಿ ವಾಚ್ ಮೀ ನೈಟ್ ಆ್ಯಂಡ್ ಡೇ. ಅವನು ನನ್ನ ಜೊತೆಯೇ ಇದ್ದು ಹಗಲು ರಾತ್ರಿ ಎನ್ನದೆ ನನ್ನನ್ನು ನೋಡ್ಕೊಳ್ತಾನೆ. ಹೌ ಶಲ್ ಐ ಪೇ ಹಿಮ್ ಬ್ಯಾಕ್ ಅಗೇನ್ ಫಾರ್ ಆಲ್ ಹಿ ಡಿಡ್ ಟು ಮೀ? ಹೋ ಗೋಲ್ಡ್ ಈಸ್ ಗ್ರೇಟ್ ಬಟ್ ಗ್ರೇಟರ್ ಫಾರ್ ಈಸ್ ಹೆವನ್ಲಿ ಸಿಂಪತಿ. ಅವನು ಈ ರೀತಿಯಾಗಿ ನನ್ನ ಮೇಲೆ ಸಿಂಪತಿಯನ್ನು ತೋರಿಸಿದ್ದು, ಕಾಳಜಿಯನ್ನು ತೋರಿಸಿದ್ದು ನಾನು ಹೇಗೆ ತಾನೇ ಅವನಿಗೆ ಹಿಂದಿರುಗಿಸ್ಲಿ? ಹೌದು, ಗೋಲ್ಡ್ ಈಸ್ ಗ್ರೇಟ್. ಗೋಲ್ಡ್ ಅನ್ನೋದು ತುಂಬ ಮೌಲ್ಯಯುತವಾದದ್ದು, ಅದಕ್ಕೆ ಹೆಚ್ಚಿನ ಬೆಲೆ ಇದೆ. ಆದರೆ ಗ್ರೇಟರ್ ಫಾರ್ ಈಸ್ ಹೆವನ್ಲಿ ಸಿಂಪತಿ, ಅದಕ್ಕಿಂತಲೂ ಮೌಲ್ಯ ಇರುವಂಥದ್ದು ಈ ಬಡವ ತೋರಿಸಿದಂತಹ ಕಾಳಜಿ, ಸಿಂಪತಿ ಅಂತ ಕವಿಗಳು ಹೇಳ್ತಾರೆ. ಇದನ್ನು ಬರೆದಂಥವರು ಚಾರ್ಲ್ಸ್ ಮೆಕೆ. Thanks for watching.